ಹುಬ್ಬಳ್ಳಿ ನಗರದ ಶ್ರೀ ಸಿದ್ದಾರೂಢ ಸ್ವಾಮಿ ಮಠದಲ್ಲಿ ಬೆಳಗ್ಗೆ ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆ ಯಶಸ್ವಿಗೊಳಿಸಲಾಯಿತು. ಇಂದಿರಾ ಗಾಜಿನ ಮನೆ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಮೇಯರ್ ಜ್ಯೋತಿ ಪಾಟೀಲ, ಶಾಸಕ ಮಹೇಶ್ ತೆಂಗಿನಕಾಯಿ, ಉಪಮಹಾಪೌರ ಸಂತೋಷ ಚೌಹಾಣ, ಪಾಲಿಕೆ ಆಯುಕ್ತ ರುದ್ರೇಶ ಗಾಳಿ, ಪಾಲಿಕೆ ವಿರೋಧ ಪಕ್ಷದ ನಾಯಕ ಇಮಾನ ಎಲಿಗಾರ, ಪಾಲಿಕೆ ಸದಸ್ಯ ಶಿವು ಹಿರೇಮಠ, ತಿಪ್ಪಣ್ಣ ಮಜ್ಜಿಗಿ, ದೊರೆರಾಜ ಮಣಿಕುಂಟ್ಲ, ಪಾಲಿಕೆ ಆರೋಗ್ಯಾಧಿಕಾರಿ ಶ್ರೀಧರ ದಂಡಪ್ಪನವರ ಸದಸ್ಯರು ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಉದ್ಘಾಟಿಸಿದರು. ಗುರಿಯೆಡೆಗೆ ಹೆಜ್ಜೆ ಇಡುವ ನೀನರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯಿಸುವ ಅನ್ನುವಂತೆ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಾಗರಿಕರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದ ಶ್ರೀಮಂತರಿಗೆ ಸನ್ಮಾನಿಸಲು ಆಗಮಿಸಿದಂತಹ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು, ಮಾನ್ಯ ಶಾಸಕರು, ವಿಧಾನಸಭೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ, ಶ್ರೀಮತಿ ಜ್ಯೋತಿ ಪಾಟೀಲ್, ಪೂಜ್ಯ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಸಂತೋಷ್ ಚೌಹಾಣ್, ಮಾನ್ಯ ಉಪಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಗಿರೀಶ್ ಅಂಚೆಟ್ಗೇರಿ ಅವರು, ಮಾನ್ಯ ಸಭಾನಾಯಕರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. जय हे कर्नाटक माते, जय सुंदर नदी वन गणनाडे, जय हे रस ऋषिಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ಜನನಿಯ ಜೀವವು ಎನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ ಪರಮತ್ವರ ದಿವ್ಯಾರಣ್ಯ, ದಶರಕ್ಷರಿ ಪೊನ್ನ ಪಂಪಲ ತುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ, ಸರ್ವಜನಾದನ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿಯುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ, ಜಯ ಹೇ ಕರ್ನಾಟಕ ಮಾತೆ. ಹುಬ್ಬಳ್ಳಿ ಶಿಕ್ಷಣ, ವೈದ್ಯಕೀಯ, ಮಾಧ್ಯಮ, ಕ್ರೀಡೆ, ಜನಪದ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 129 ಸಾಧಕರನ್ನು ಹುದಾ ಮಹಾನಗರ ಪಾಲಿಕೆ ಗುರುತಿಸಿ ಧೀಮಂತ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಹುದಾ ಮಹಾನಗರ ಪಾಲಿಕೆಯ ಉಪಮೇಯರ್ ಸಂತೋಷ ಚೌಹಾಣ ಅಧ್ಯಕ್ಷತೆಯಲ್ಲಿ ರಚಿತವಾದ ಧೀಮಂತ ಸನ್ಮಾನ ಸಮಿತಿಯು ಅರ್ಹ ಸಾಧಕರ ಆಯ್ಕೆ ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಧೀಮಂತ ಸನ್ಮಾನ ಪ್ರಶಸ್ತಿಯನ್ನು ನೀಡಿ ಎಲ್ಲರಿಗೂ ಗೌರವಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಮ್ಮಿಕೊಂಡಂತ
ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಕನ್ನಡ ಉತ್ಸವ ಹಾಗೂ ಅವಳಿ ನಗರದ ಧೀಮಂತರಿಗೆ ಸನ್ಮಾನ ಸಮಾರಂಭದ ಗೌರವ ಅಧ್ಯಕ್ಷತೆ ವಹಿಸಿದಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾದಂಥ ಕರ್ನಾಟಕ ರಾಜ್ಯೋತ್ಸವವನ್ನ ಇಡೀ ರಾಜ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿರುವುದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಮಾನ್ಯರೇ, ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆಯಾದಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದು ಪ್ರತಿ ವರ್ಷದಂತೆ ಎಲ್ಲ ಗೌರವಾನ್ವಿತರುಗಳನ್ನ ವಿವಿಧ ಹಂತದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥ ಎಲ್ಲ ಸನ್ಮಾನಿತರಿಗೆ ಇವತ್ತು ಗೌರವ ಅರ್ಪಣೆ ಮಾಡಿದಂಥ ಈ ಕಾರ್ಯಕ್ರಮ. ಇವತ್ತು ನಮ್ಮ ಆಯ್ಕೆ ಸಮಿತಿ ಸನ್ಮಾನ್ಯ ಉಪಮಹಾಪೌರ ನೇತೃತ್ವದಂಥ ಆಯ್ಕೆ ಸಮಿತಿಯು ಅವಳಿ ನಗರದ ವಿವಿಧ ಕ್ಷೇತ್ರದಲ್ಲಿ ಆಯ್ಕೆಯಾದಂಥ ಹಲವಾರು ಮಹಿಳೆಯರಿಗೆ ಗೌರವವನ್ನು ಸನ್ಮಾನ ಮಾಡ್ತಿದ್ದಾರೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕರ್ನಾಟಕದ ಬೆಳೆದಿರುವಂತಹ ಮಹಾನಗರ ಪಾಲಿಕೆ ಒಂದು. ಇವತ್ತು ಸ್ವಚ್ಛ ನಗರದಲ್ಲಿ ರಾಷ್ಟ್ರಕ್ಕೆ 34ನೇ ಸ್ಥಾನ, ರಾಜ್ಯಕ್ಕೆ 2ನೇ ಸ್ಥಾನ ಪಡೆದಂತ ಮಹಾನಗರ ಪಾಲಿಕೆ. ಬಂಧುಗಳೇ, ಇದಕ್ಕೆ ಮೂಲ ಅವಳಿ ನಗರದ ನಾಗರಿಕರು. ಇವತ್ತು ನಿಮ್ಮ ಮಹಾನಗರ ಪಾಲಿಕೆ ಸ್ವಚ್ಛ ಇಡುವ ದೃಷ್ಟಿಯಿಂದ ನೀವೇನು ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೆ ಸಂದಂತ ಗೌರವ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 1500 ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಬಹಳ ಹೆಮ್ಮೆಯ ವಿಷಯ. ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡುವ ಮೂಲಕ ಈ ಬಾರಿ 200 ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನು ಸಹ ಸಂಗ್ರಹ ಮಾಡಿದೆ. ಅಂದಿನ ಸಂದರ್ಭದಲ್ಲಿ ನಮಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳನ್ನ ಅನುದಾನವನ್ನ ವಾರ್ಡ್ ಅಭಿವೃದ್ಧಿಗಾಗಿ ನೀಡುತ್ತಿದೆ. ಆದರೆ ಇವತ್ತು 1,25,00,000 ರೂಪಾಯಿಗಳನ್ನು ನೀಡುವ ಮೂಲಕ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನ ಅಭಿವೃದ್ಧಿಗಾಗಿ ಪಾಲಿಕೆ ಸದಸ್ಯರು ನೀಡುತ್ತಿರುವಂತ ಈ ಒಂದು ಮಹಾನಗರ ಪಾಲಿಕೆ. ಇದಕ್ಕೆ ಕಾರಣ ನಿಮ್ಮ ಸಹಕಾರ. ನೀವು ಯಾವ ರೀತಿ ಪಾಲಿಕೆಯನ್ನ ಸದೃಢಗೊಳಿಸುವ ಮೂಲಕ ಇದನ್ನ ಸ್ವತಂತ್ರವಾಗಿ ಸ್ವಂತ ಕಾಲು ನಿಲ್ಲುವಾಗ ಮಾಡಿದಿರಿ. ಈ ಒಂದು ಕಾರಣ ಈ ಅವಳಿ ನಗರದ ಎಲ್ಲ ಕರದಾತರು ಅನ್ನುವಂತ ಮಾತನ್ನು ಹೇಳ್ತೀನಿ. ಇವತ್ತು ಅವಳಿ ನಗರ ಇವತ್ತು ಹೆಮ್ಮರವಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಇಡೀ ನಗರದ ಅಭಿವೃದ್ಧಿ ಪೂರ್ವಕವಾಗಿ ಕಳೆದ 11 ವರ್ಷಗಳಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು 10,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗಾಗಿ ಹಾಕಿದ್ದಾರೆ. ಇವತ್ತು IIT ಇರ್ಬೋದು, IIT ಇರ್ಬೋದು, ಇವತ್ತು FSL ಯೂನಿವರ್ಸಿಟಿ ಇರ್ಬೋದು, ವಿಮಾನ ನಿಲ್ದಾಣ ಅಭಿವೃದ್ಧಿ ಇರ್ಬೋದು, ಇವತ್ತು ರೈಲ್ವೆ ಅಭಿವೃದ್ಧಿ, ಇದಕ್ಕೆ ಪೂರಕವಾಗಿ ಸಂಸ್ಥಿರುವಂತ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ನಮ್ಮ ನಿಮ್ಮೆಲ್ಲರ ಹಿರಿಯರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸತತವಾಗಿ ನರೇಂದ್ರ ಮೋದಿ ಅವರ ಜೊತೆಗೆ ಕೈ ಜೋಡಿಸಿಕೊಂಡ ಈ ಅಭಿವೃದ್ಧಿಗೆ ಪೂರಕವಾಗಿ ಈ ಒಂದು ಮಹಾನಗರವನ್ನ ಮುನ್ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಗಮನವನ್ನು ಹರಿಸುವ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಆ ರೀತಿ ಕೊಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಇವತ್ತು ಗುರುತಿಸಿ ಅವ್ರಿಗೆ ಬೇರೆ ಬೇರೆ ರಂಗದಿಂದ ಅವರೆಲ್ಲರನ್ನು ಕೂಡ ಗುರುತಿಸುವ ಮುಖಾಂತರ ಅವ್ರಿಗೆ ಇವತ್ತು ಧೀಮಂತ ಪ್ರಶಸ್ತಿ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದು ತುಂಬ ಶ್ಲಾಘನೀಯ ಅನ್ನತಕ್ಕಂಥ ಮಾತನ್ನು ಮಹಾನಗರ ಪಾಲಿಕೆ ಮೇಯರು ಮತ್ತು ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಪ್ರಶಸ್ತಿ ಅಂತಕ್ಕಂಥದ್ದನ್ನು ನಾವು ಯಾವಾಗಲೂ ಕೂಡ ಬೆನ್ನು ಹತ್ಕೊಂಡು ಹೋಗುವಂಥದ್ದಿರಂಗಿಲ್ಲ. ಆದರೆ ಇವತ್ತು ಕೊಡ್ತಿರ್ತಕ್ಕಂಥ ಪ್ರಶಸ್ತಿ ತಾವು ತಮ್ಮ ಕಾಯಕದಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಎಲ್ಲವನ್ನು ಕೂಡ ಗುರುತಿಸಿ ಪ್ರಶಸ್ತಿ ತಮ್ಮನ್ನು ಬೆನ್ನು ಹತ್ಕೊಂಡು ಬಂದಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರಮುಖವಾಗಿ ಹೇಳುವಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸಮಾಜದಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು ಈ ಸಲ ಸೆಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ. ಯಾವ ಸಮಾಜದ ಕಟ್ಟಕಡೆಯ ಮನುಷ್ಯನನ್ನು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವ್ರಿಗೂ ಗೊತ್ತಿಲ್ಲ, ಬಹುಶಃ ನಿನ್ನೆ ರಾತ್ರಿ ಪೊಲೀಸ್ ಸ್ಟೇಷನ್ಲಿಂದ ಅವ್ರ ಫೋನು ಎನ್ಕ್ವೈರಿ ಫೋನ್ ಹೋದಾಗ ಗೊತ್ತಾಗುತ್ತೆ ನಮ್ಗೆ ಏನೋ ಮಹಾನಗರ ಪಾಲಿಕೆಯವ್ರು ನಮ್ಮನ್ನ ಇಲ್ಲೇ ಗುರುತಿಸುವಂಥದ್ದು ಅಂತೇಳಿ. ನಿನ್ನೊಂದು 2-3 ಜನ ಮಾತಾಡಿದಾಗ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಲಿಂದ ಫೋನ್ ಬಂತು, ಎದುರು ಸಲುವಾಗಿ ಬಂದು ಗೊತ್ತಿಲ್ಲ, ಎಲ್ಲ ಕೇಳಾಕತ್ತಾರ ಅವ್ರು ನಮ್ಗೆ ಅಂತೇಳಿ. ನನಗೂ ಗೊತ್ತಿಲ್ಲ ಎದಕ್ಕೆ ಅಂತಂದೇಳಿ. ಆಮೇಲೆ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅವ್ರು, ಇಲ್ಲ ನಿಮ್ಮದು ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಧೀಮಂತ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ, ಈ ಕಾರಣಕ್ಕಾಗಿ ನಾವು ಎನ್ಕ್ವೈರಿ ಮಾಡಕತ್ತೇವೆ ಅಂತ ಹೇಳಿದಾಗ ಅವ್ರು ನಿಟ್ಟೆಸಿದ್ ಬಿಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಪ್ರಶಸ್ತಿಗಳಲ್ಲಿ ಯಾವಾಗಲೂ ಕೂಡ ನೋಡಿ, ಯಾರು ಕೂಡ ಅಲ್ಲಿ ಇನ್ಫ್ಲುಯೆನ್ಸು ಇನ್ನೊಂದು ಮತ್ತೆ ಅದು ಅನ್ನೋವಂಥದ್ದಿಲ್ಲ. ಆದರೆ ಅವರ ಮಾಡಿರ್ತಕ್ಕಂಥ ಸೇವೆಗಳನ್ನ ಎಲ್ಲವನ್ನು ಕೂಡ ಗುರುತಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧೀಮಂತ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ.
ಇವತ್ತು ಹುಬ್ಳಿ ಧಾರವಾಡ ವೀರೇಶ್ವರ ಪ್ರಾಸ್ತಾವಿಕ ನುಡಿಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಹುಬ್ಳಿ ಧಾರವಾಡದ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ 2ನೇ ರಾಜಧಾನಿಗೆ ಇವತ್ತು ಹುಬ್ಬಳ್ಳಿ ನಾವೆಲ್ಲರೂ ಹೇಳುವಂಥದ್ದಾಗ್ತಾ ಇದೆ. ಆದರೆ ಕೆಲವೊಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ, ಇಲ್ಲ ಅಂತ ಹೇಳುವಂಥದ್ದಿಲ್ಲ, ಮತ್ತು ಎಲ್ಲವೂ ಕೂಡ ಕ್ಲಾರಿಫಿಕೇಶನ್ ಆಗಿದೆ, ಸ್ವಚ್ಛ ಆಗಿದೆ ಅಂತ ಹೇಳುವಂಥ ಪ್ರಯತ್ನಕ್ಕೂ ನಾವು ಮಾಡೋಕ್ಕೆ ಹೋಗೋಂಗಿಲ್ಲ. ಯಾಕಂದರೆ ಇನ್ನೂ ಒಂದಿಷ್ಟು ಸಮಸ್ಯೆಗಳು ನಮಗಿದ್ದಾವ. ಅವನ ಹಂತ ಹಂತವಾಗಿ ಅವನು ಬಗೆಹರಿಸ್ತಕ್ಕಂಥ ಕೆಲಸವನ್ನ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಟ್ಟು ನಮ್ಮ 82 ಸದಸ್ಯರು ಪ್ಲಸ್ 5 ನಾಮಿನೇಟೆಡ್ ಹಿಡ್ಕೊಂಡು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಾವೆಲ್ಲ ಶಾಸಕರು ಒಟ್ಟಾಗಿ ಒಂದಾಗಿ ನಮ್ದು ಎಲ್ಲರದ್ದು ಧ್ಯೇಯ ಐತಿ. ಹುಬ್ಳಿ ಧಾರವಾಡ ಒಂದು ಡೆವಲಪ್ಡ್ ಸಿಟಿ ಆಗುವಂಥ ನಿಟ್ಟಿನಲ್ಲಿ ಏನು ಬೇಕೋ ಆ ಎಲ್ಲ ಕಾರ್ಯಗಳನ್ನು ನಾವು ಪಕ್ಷಾತೀತವಾಗಿ ನೆರವೇರಿಸಿಕೊಡ್ತೀವಿ ನಿಮ್ಗೆ ಅಂತಕ್ಕಂಥ ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ನಮ್ಮ ಅವಳಿ ನಗರದ ಜನತೆಗೆ ಕೊಡುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಇವತ್ತು ಧೀಮಂತ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಇವತ್ತು ನಮಗೆ ಪ್ರಶಸ್ತಿ ನಾವು ಎಲ್ಲರೂ ಇಲ್ಲಿರ್ತಕ್ಕಂಥ ಸ್ಟೇಜ್ ಮೇನವರಾಗಲಿ ನಾವು ಹೋಗಲಿ ಹೋದ ತಕ್ಷಣ ಯಾವುದೋ ಕಾಲನಿಗೆ ಹೋಗಲಿ ಅಥವಾ ಯಾವುದೇ ಬಡಾವಣೆಗೆ ಹೋದಾಗ ನಮಗೆ ಶಾಲು ಮಾಲಿ ಹಾಕಿ ಹೇಳ್ತಾರೆ. ಅವಾಗ ನಮ್ಗೆ ಗೊತ್ತಾಗತ್ತೆ ಇನ್ನೊಂದು ಇಂಡೆಂಟ್ ಐತಿ ಇರೋದು ನಮ್ಮ ಕಡೆ ಅಂತ ಅನ್ನೋಂಥದ್ದನ್ನು. ಆದರೆ ಇಲ್ಲಿ ಕೂತಿರ್ತಕ್ಕಂಥ ಧೀಮಂತ ಪ್ರಶಸ್ತಿಯನ್ನು ಏನು ಪಡ್ಕೊಂಡಿದ್ರಿ ಅವ್ರಿಗಂತೂ ಸತ್ಕಾರ ಸಮಾರಂಭವನ್ನು ಮಾಡುವಂಥದ್ದಾಗತ್ತೆ. ಹಾಗಾದರೆ ಏನು ನಮ್ಮ ಮುಂದಿನ ಯೋಜನೆ ಅನ್ನೋಂತಂದಾಗ ಇಲ್ಲಿ ಅನೇಕರು ಇವತ್ತು ಧೀಮಂತ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಅನೇಕರು ನಾವು ಪ್ರಶಸ್ತಿ ಇಲ್ಲದೆ ನಾವು ನೋಡುವಂಥದ್ದು ಕೂಡ ಇದ್ದೇವೆ. ನನ್ನ ಆಗ್ರಹ ಇಷ್ಟೇ, ಧೀಮಂತ ಪ್ರಶಸ್ತಿ ಪಡೆದಂಥವ್ರಿಗೆ ಬೆನ್ನು ತಟ್ಟತಕ್ಕಂಥ ಕೆಲಸ ಮಾಡುತ್ತೆ. ಯಾರು ನಾವು ಇನ್ನೂ ತಗೊಂಡಿಲ್ಲ ಆ ನಿಟ್ಟಿನಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದನ್ನ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಬಹಳ ಯಶಸ್ವಿಯಾಗಿ ಮಾಡುವಂಥ ಪ್ರಯೋಗವನ್ನು ಮಾಡುವಂಥದ್ದಾಗ್ತದೆ. ಧೀಮಂತ ಪ್ರಶಸ್ತಿಯನ್ನು ತೆಗೆದುಕೊಂಡಂಥವ್ರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ಕೊಡತಕ್ಕಂಥ ಪ್ರಯತ್ನವನ್ನು ತಾವೆಲ್ಲರೂ ಮಾಡುವಂಥ ನಿಟ್ಟಿನಲ್ಲಿ ಸಾಗಲಿ. ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಮೇಯರ್ ಅವರು, ಡೆಪ್ಯೂಟಿ ಮೇಯರ್ ಅವರು, ಅದರ ಜೊತೆ ವೀರೇಶ್ ಸಂಚಟಗಿರಿಯವರು, ಎಲಿಗಾರ್ ಅವರು, ಮುಂಗುರುವಾಡಿ ಆದಿಯಾಗಿ ವಿಶೇಷವಾಗಿ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ರುದ್ರೇಶ್ ಗಾಳಿಯವರು ಮತ್ತು ಅವ್ರ ಇಡೀ ತಂಡ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿನ್ನೆ ದಿವಸ ಧಾರವಾಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವಾಯಿತು. ಬೆಳಗ್ಗೆ ಇವತ್ತು ಭುವನೇಶ್ವರಿ ತಾಯಿಯ ಮೆರವಣಿಗೆ ಹುಬ್ಳಿಯ ಸಿದ್ಧಾರೂಢ ಮಠದಿಂದ ಆಗಿದ್ದಂಥದ್ದನ್ನು ಮತ್ತು ಈಗ ಸಾಯಂಕಾಲ ನಡೀತಕ್ಕಂಥ ಈ ಕಾರ್ಯಕ್ರಮ 3 ಕಾರ್ಯಕ್ರಮಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಕಮಿಷನರ್ ಆದಿಯಾಗಿ ಹಿಡಿದು ಕರ್ನಾಟಕ ರಾಜ್ಯೋತ್ಸವದ 129 ಮಂದಿಗೆ ಇವತ್ತು ನಾವು ಪ್ರಶಸ್ತಿಯ ಮಾಡಬೇಕಪ್ಪ ಅಂತ ಹೇಳಿದಾಗ ನಾವು ನಮ್ಮ ಅಧ್ಯಕ್ಷರು ಸಂತೋಷ್ ಚವ್ಹಾಣ್ ಅವರು ಇದ್ದಾರೆ, ನಾನು ಅದಕ್ಕೆ ಸದಸ್ಯರಾಗಿದ್ದೆ. ಮತ್ತು ನಮ್ಮ ಮಹಾಪೌರರು ಇದ್ದಾರೆ, ತಿಪ್ಪಣ್ಣ ಅವರು ಇದ್ದಾರೆ, ದೇವರಾಜ್ ಅವರು ಇದ್ದಾರೆ. ನಾವು ಸುಮಾರು 650 ಅರ್ಜಿಗಳನ್ನು ಬಂದಿದ್ದಾರೆ. ನಾವು ಯಾವ ಕೈ ಬಿಡಲಾರಂಥ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರ ಪ್ರೊಫೈಲ್ ನೋಡಿದ್ರೆ ಕನಿಷ್ಠ ಒಂದೊಂದು ದೊಡ್ಡ ದೊಡ್ಡ ಬುಕ್ ಇದಾವೆ. ನಾವು ನೋಡ್ಕೊಂಡು ಕೂತೀವಿ ಅಂತ ಹೇಳಿದ್ರೆ ಸುಮಾರು 2 ದಿನ ಹಿಡಿತಿರ್ತೇವೆ. ಏನು ಮಾಡೋಣ್ರಿ, ಇದು ಎಲ್ಲರೂ ಕೂಡ ಒಳ್ಳೆ ಪ್ರೊಫೈಲ್ಸ್ನಲ್ಲಿನೇ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅರ್ಜಿ ಕೊಟ್ಟಿದ್ದಾರೆ. ನಾವು 70ಕ್ಕೆ ಮಾಡಬೇಕನ್ನುವಂಥ ಭಾವನೆ ಇಟ್ಟುಕೊಂಡಿದ್ವಿ. ಆದರೆ ಇದು ಆಗಲ್ಲ. ಏನಾದರೂ ನಾವು ಮಾಡಿ ಇವತ್ತು ಈ ಅರ್ಜಿಗಳನ್ನು ಯಾರಿಗೂ ತಿರಸ್ಕಾರ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಾಧ್ಯಮದ ರಂಗದಲ್ಲಿ ಸಾಕಷ್ಟು ಜನ ಇವತ್ತು ಅದರಲ್ಲಿ ಅರ್ಜಿಯನ್ನು ಹಾಕಿದ್ರು. ಅದರ ಜೊತೆ ಪ್ರತಿ ಕ್ರೀಡಾ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಉದ್ಯಮಿದಾರರು ಎಲ್ಲರೂ ಕೂಡ ಹಾಕಿದಾಗ ನಾವು ಯಾರ್ದು ಅರ್ಜಿ ತೆಗೆದಿಡಕ್ಕಾಗಲ್ಲ. ಇದು ಯಾವ ರೀತಿ ಮಾಡೋಣ ಅಂತೇಳಿ ಕೂಡಿ ಎಲ್ಲರೂ ಕೂಡಿ ನಾವು ಮಾತಾಡಿ ಇಲ್ಲ ಸುಮಾರು ನಾವು ಇದರಲ್ಲಿ ಹೆಚ್ಚಿಗೆ ಮಾಡೋಣ ಅಂತೇಳಿ ನಮ್ಮ ಹಿರಿಯರಾದಂಥ ತಿಪ್ಪಣ್ಣ ಮಜ್ಜಿಗೆಯವರು, ನಾವು ಅವರು ನಮ್ಮ ಅಧ್ಯಕ್ಷರಾದಂಥ ಸಂತೋಷ್ ಚವ್ಹಾಣ್ ಅವರು ಕೂಡಿ ಕುಂತು ಇಲ್ಲ 129 ಮಂದಿಗೆ ಆದರೂ ನಾವು ಇದರೊಳಗೆ ಸೆಲೆಕ್ಷನ್ ಮಾಡೋಣ ಅಂತೇಳಿ ಒಂದು ಶಾರ್ಟ್ ಲಿಸ್ಟ್ ಸುಮಾರು 180 ಜನ ಆದಂಥ ಒಂದು ಅದರಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡಿ 129 ಜನಕ್ಕೆ ನಾವು ಮಹಾನಗರ ಪಾಲಿಕೆ ಇವತ್ತು ಪ್ರಶಸ್ತಿಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾದಂಥ ಮಹೇಶ್ ತೆಂಗಿನಕಾಯಿ ಸಾಹೇಬರು ಕೂಡ ಹುಬ್ಳಿ ಧಾರವಾಡ ಮಹಾನಗರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ವಿಷಯವನ್ನು ಕೂಡ ಮಾತಾಡಿದ್ದಾರೆ. ಅದರಲ್ಲಿ ಶಾಸಕರಾಗಿದ್ದಾರೆ, ಅವರಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಈ ಭಾಗದ ಉಸ್ತುವಾರಿ ಮಂತ್ರಿ ಆದಂಥ ಸಂತೋಷ್ ಲಾಡ್ ಸಾಹೇಬರು, ಅದೇ ರೀತಿ ಪ್ರಸಾದ್ ಬೈರ್ ಸಾಹೇಬರಿಗೆ, ಆನಂತರ ತಾವು ಇದ್ದೀರಿ, ಅರವಿಂದ್ ಬೆಲ್ಲದ್ ಸರ್ ಇದ್ದೀರಿ, ನಮ್ಮ ವಿನಯ್ ಕುಲಕರ್ಣಿ ಸರ್ ಇದ್ದಾರೆ. ಅವರು ನೀವೆಲ್ಲರೂ ಕೂಡಿ ವಿಶೇಷವಾದಂಥ ಮಹಾನಗರ ಪಾಲಿಕೆಗೆ ಒಂದು ವಿಶೇಷ ಪ್ಯಾಕೇಜ್. ಈಗ ಯಾಕಂತ ಹೇಳಿದ್ರೆ ಬೌದ್ಧ ಮಹಾನಗರ ಪಾಲಿಕೆಯಲ್ಲಿ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಅನುದಾನಕ್ಕೆ ಬರ್ತಾ ಇರುತ್ತಲ್ಲ. ಯಾಕಂದ್ರೆ ಬೌದ್ಧ ಮಹಾನಗರ ಪಾಲಿಕೆ ಅಂದಮೇಲೆ 100,000 ಕೋಟಿ ರೂಪಾಯಿ ಬರುವಂಥದ್ದು ನಾವು ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ. ಅದರ ಜೊತೆ ವಿಶೇಷವಾದಂಥಪ್ಪ ಅಂತ ಹೇಳಿದ್ರೆ ನಮ್ಮ ಹುಬ್ಳಿ 2ನೇ ರಾಜಧಾನಿ, ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ
ಇವತ್ತು ಒಂದು ವಿಶೇಷವಾದಂಥ ಪ್ಯಾಕೇಜನ್ನು 1,000 ಕೋಟಿ ಆದರೂ ನಮಗೆ ಬಂದರೆ ಭಾಳ ಅನುಕೂಲ ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ನಿಯೋಗನ ನಾವು ನಮ್ಮ ಮಹಾಪುರರಾದಂಥ, ಯಾಕಂದರೆ ಇವತ್ತು ಮಹಾಪುರರು ಭಾಳ ಅದ್ಭುತವಾದಂಥ, ಯಾಕಂತೇಳಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಮ್ಮ ಪ್ರತಿ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಮಗೆ ವಿಶ್ವಾಸ ತಗೊಂಡು ಕೆಲಸ ಮಾಡಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರು ನಾವು ನಮ್ಮ ಡೆಪ್ಟಿ ಮೇಯರ್ ಆದಂಥ ಅವರೆಲ್ಲರೂ ಕೂಡಿ ನಮ್ಮ ಆಯುಕ್ತರ ಸಮ್ಮುಖದಲ್ಲಿ ತಮ್ಮ ಜೊತೆ ಬರ್ತೀವಿ. ತಾವು ಉಸ್ತುವಾರಿ ಸಚಿವರು ಎಲ್ಲರೂ ಒಂದು ನಿಯೋಗ ಮಾಡಿ ನಮಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿ ಮಾಡಿಸಿ ನಮಗೆ ಒಂದು ವಿಶೇಷ ಒಂದು ಅನುದಾನ ಕೊಟ್ಟರೆ ಮಹಾನಗರ ಪಾಲಿಕೆಯಲ್ಲಿ, ಯಾಕಂದರೆ ಮಹಾನಗರ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಸೌಂದರೀಕರಣದ ಬಗ್ಗೆ ಭಾಳ ಹಿಂದುಳಿದಿದೆ. ಇವತ್ತು ಬೇರೆ ಜಿಲ್ಲೆಗಳನ್ನು ನೋಡಿದ್ರೆ ನಾವು ಹುಬ್ಬಳ್ಳಿ ಧಾರವಾಡ ಒಂದು ಕಡೆ, ಎಲ್ಲೇ ಒಂದು ಕಡೆ ಇವತ್ತು ಚೆನ್ನಮ್ಮ ಸರ್ಕಲ್ ಆಗಿರ್ಬೋದು, ಧಾರವಾಡದ ಜುಬ್ಲಿ ಸರ್ಕಲ್ ಆಗಿರ್ಬೋದು, ಇಂಥ ಸರ್ಕಲ್ನ ಅಭಿವೃದ್ಧಿ ಮಾಡೋಕ್ಕೆ ಭಾಳಷ್ಟು ಒಂದು ಸೌಂದರೀಕರಣ ಬಗ್ಗೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಿ, ಅಷ್ಟೇ ಇಮ್ಮಡಿ ಖುಷಿ ನಮಗೂ ಇದೆ. ಯಾಕಂದ್ರೆ ತಾವು ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಆಗು ಹೋಗುಗಳಿಗೆ ತಾವೆಲ್ಲರೂ ಒಂದು ಜವಾಬ್ದಾರಿಯಾಗಿ ಬೆನ್ನೆಲುಬಾಗಿ ಬಹಳ ನಮಗೆ ಸಪೋರ್ಟನ್ನ ಮಾಡಿದಂಥ ತಮ್ಗೆಲ್ಲರಿಗೂ ಇವತ್ತು ಒಂದಿನ ನಾವು ಕರೆದು ನಿಮಗೆ ಸನ್ಮಾನವನ್ನ ಮಾಡುವಂತ ಒಂದು ಅದ್ಭುತವಾದ ಸಣ್ಣವಾದ ಒಂದು ಪ್ರೀತಿಯನ್ನ ತೋರುವಂತ ಕೆಲಸವನ್ನ ಮಾಡ್ತೇವೆ. ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಸಾಹಿತಿಗಳ ಊರು, ವಾಣಿಜ್ಯ ನಗರಿ, ವಿದ್ಯಾಕಾಶಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಹಳ ಅತ್ಯುತ್ತಮವಾದ ಸೇವೆಯನ್ನ ಮಾಡಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಹುಬ್ಬಳ್ಳಿ ಧಾರವಾಡವನ್ನ ತಿರುಗಿ ನೋಡುವಂತ ಮಾಡಿದಂತ ತಮ್ಗೆಲ್ಲರಿಗೂ ಆಧಾರದ ಅಭಿನಂದನೆಗಳನ್ನ ನಾನು ತಿಳಿಸ್ತೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ 3 ಜನ ಕೈಗಳು ನಮ್ಮ ಧಾರವಾಡದಲ್ಲಿ ನೆಲೆಸಿದ್ದವರು ಎಂಬುದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಕೆಲವು ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿವೆ, ಅದರಲ್ಲಿ ಕನ್ನಡ ಭಾಷೆಯು ಒಂದಾಗಿದೆ. ಧಾರವಾಡ ನಮ್ಮ ರಾಜ್ಯದ ಸಾಂಸ್ಕೃತಿಕ ಹೃದಯ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಹಿತ್ಯ, ಸಂಗೀತ, ಶಿಕ್ಷಣ ಮತ್ತು ಚಿಂತನೆಗಳು ರಾಜ್ಯಕ್ಕೆ ನೀಡಿದ ಕೊಡುಗೆಗಳಾಗಿವೆ. ಹೀಗೆ ನಾವೆಲ್ಲ ನಮ್ಮ ಧಾರವಾಡ ಹುಬ್ಬಳ್ಳಿಯ ಬಗ್ಗೆ ಹೇಳ್ಕೊತ ಹೋದರೆ ಸಾಕಷ್ಟು ವಿಚಾರಗಳಿವೆ. ತಾವೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಸೇವೆಯನ್ನ ಸಲ್ಲಿಸಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ, ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹೆಮ್ಮೆ ತರುವಂತ ವಿಷಯವನ್ನ ಮಾಡಿದಿರಿ. ಈಗ ತಾನೇ ನಮ್ಮ ಹಿರಿಯ ಸಹೋದರರು ಹೇಳಿದ ಹಾಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ನಾವು. ಸ್ವಚ್ಛತೆ ಇರ್ಬೋದು, ಅಭಿವೃದ್ಧಿಗಳಿರ್ಬೋದು, ಹಾಗೆ ನಮ್ಮ ಈ ಮಹಾನಗರ ಪಾಲಿಕೆ ಹೊಸ ನೂತನ ಆವಿಷ್ಕಾರಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲವೂ ತಾವು ಬಹಳ ನಮ್ಮನ್ನ ಉರಿದುಂಬಿಸಿ ಬೆನ್ನು ತಟ್ಟಿ ನಮ್ಮ ಜೊತೆ ನಿಂತ್ಕೊಂಡಿದ್ದೀರಿ ನೀವೆಲ್ಲರೂ. ಇದೇ ರೀತಿ ತಮ್ಮ ಒಂದು ಸಹಾಯ, ಮಾರ್ಗದರ್ಶನ ಸದಾ ನಮ್ಮ ಜೊತೆ ಇರಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಫಾಲೋ ಮಾಡ್ತಾರೆ ಅನ್ನೋದಿರ್ತದೆ. ಹಾಗಾಗಿ ನಾವೆಲ್ಲ ಹಿರಿಯ ಸದಸ್ಯರನ್ನ ನಾವು ಸಂಪರ್ಕ ಮಾಡಿ ಏನೋ ಒಂದು ಕಾರ್ಯಗಳನ್ನ ಮಾಡ್ಬೇಕಂದ್ರೆ ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡ್ತೇವೆ. ಅದೇ ರೀತಿ ಇದು ಒಂದು ಪಕ್ಷ ಭೇದ ಮರೆತು ಕುಟುಂಬದ ಹಾಗೆ ನಾವು ಕೆಲಸವನ್ನ ಮಾಡ್ತೇವೆ. ಮತ್ತೆ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧ ಪಕ್ಷದವರಿಗೆ ನಾನು ಎಲ್ಗಾರರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಾವೇನು ನಿಯೋಗನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತೀರಿ, ನಾವು ಯಾವಾಗಲೂ ಸದಾ ಸಿದ್ಧ ಇರ್ತೇವೆ. ನೀವು ಅಭಿವೃದ್ಧಿಗಾಗಿ ನಾವು ಯಾವುದೇ ಪಕ್ಷ ಭೇದವನ್ನ ಮಾಡಿದ ಹಾಗೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದರ ಜೊತೆಗೆ ನಾವು ಮೆಡಿಕಲ್ ಕ್ಯಾಂಪ್ಗಳನ್ನ ಮಾಡ್ತೇವೆ. ಮತ್ತು ಅದೇ ರೀತಿ ಪೌರ ಕಾರ್ಮಿಕರುಗಳಿಗೆ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ. ಅದೇ ರೀತಿ ಸಾರ್ವಜನಿಕರ ಒಂದು ಸಂಯೋಗದೊಂದಿಗೆ ನಾವು ಈ ಸಾರಿ ಗಣೇಶೋತ್ಸವವನ್ನ ಮಾಡಿದ್ವಿ. ಸಾಕಷ್ಟು ಅದ್ಭುತವಾದ ನಮಗೆ ಸ್ಪಂದನೆಯನ್ನ ಕೊಟ್ಟಿದ್ದೀರಿ ನೀವು. ಸರಿಸುಮಾರು 1 ಲಕ್ಷ ಜನ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿದ್ದಾರೆ. ಮಣ್ಣಿನ ಮೂರ್ತಿಗಳನ್ನ, ಮಣ್ಣಿನ ಕಲಾವಿದರು ಮಾಡುವಂತ ಕಲಾವಿದರಿಗೆ ನಾವು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಣ್ಣಿನ ಗಣೇಶೋತ್ಸವವನ್ನ ಮಾಡಿದ್ದೀವಿ. ಅದಕ್ಕೆಲ್ಲ ಅಭೂತಪೂರ್ವ ಸ್ಪಂದನೆಯನ್ನ ಕೊಟ್ಟಿದ್ದೀರಿ. ಮತ್ತು ಅದೇ ರೀತಿ ನೀವೆಲ್ಲರೂ ಟೈಮ್ ಸರಿಯಾಗಿ ನಮಗೆ ತೆರಿಗೆಯನ್ನ ಪಾವತಿ ಮಾಡಿದ್ದಕ್ಕಾಗಿ ಕಳೆದ 6 ತಿಂಗಳಲ್ಲಿ ಸರಿಸುಮಾರು 206 ಕೋಟಿ ತೆರಿಗೆಯನ್ನ ಸಂಗ್ರಹ ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲ ಒಂದು ಆಗುಹೋಗುಗಳಿಗೆ ತಮ್ಮ ಕೊಡುಗೆ ಅಪಾರ. ಇದು ನಾವು ಮಾಡುವಂತ ಒಂದು ಕಿರು ಸನ್ಮಾನ. ಸೊ ಹಾಗಾಗಿ ತಾವೆಲ್ಲರೂ ಇಲ್ಲಿ ಏನು ನಾವು ಈಗ ಹೇಳಿದ ಹಾಗೆ ನಮಗೆ ಸಾಕಷ್ಟು ವಿನಂತಿಗಳು, ಅಪ್ಲಿಕೇಶನ್ಗಳು ಬಂದಿದ್ದು, ಒಬ್ಬೊಬ್ಬರ ಪ್ರೊಫೈಲನ್ನು ನೋಡಿ ನಾವು ಸರಿ ಮಾಡೋದು ಅಥವಾ ಈ ಆಯ್ಕೆ ಮಾಡೋದು
ಬಹಳ ಕಷ್ಟಕರ ಕೆಲಸ. ಯಾವಾಗ್ಲೂ ಅನಿಸ್ತೈತಿ ದೂರ ಮುಂದಿದ್ದವ್ರಿಗೆ ಅನಿಸ್ತೈತಿ ನಮ್ಮನ್ನ ಸೆಲೆಕ್ಟ್ ಮಾಡಿಲ್ಲ, ನಮ್ಮನ್ನ ತೆಗೆದುಕೊಂಡಿಲ್ಲ ಅಂತ. ಬಟ್ ಯಾರು ಸೆಲೆಕ್ಟ್ ಮಾಡ್ತಿರ್ತಾರ ಅವರಿಗೆ ಬಹಳ ಕಷ್ಟಕರ ವಿಚಾರ. ಯಾಕಂದ್ರೆ ಪ್ರತಿಯೊಬ್ಬರೂ ಅದ್ಭುತವಾದ ಒಂದು ಮಾಣಿಕ್ಯ ಇದ್ದ ಹಾಗೆ ನೀವು. ಹಾಗಾಗಿ ನಮಗೆ ಬಹಳ ಕಷ್ಟಕರ ಆಯ್ತು ಎಲ್ಲರನ್ನೂ ಸೆಲೆಕ್ಟ್ ಮಾಡೋದು. ಹಾಗಾಗಿ ತಾವೆಲ್ಲ ಇಲ್ಲಿ ಬಂದು ನಮ್ಮ ಒಂದು ಮನವಿಗೆ ತಾವೆಲ್ಲರೂ ಬಂದು ಈ ಸನ್ಮಾನವನ್ನ, ಈ ಕಿರು ಕಾಣಿಕೆಯನ್ನ ತಾವು ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ ತಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಮ್ಮ ಸಮಯವನ್ನ ಮೀಸಲಿಟ್ಟು ಬಂದು ನಮ್ಮ ಜೊತೆ ನೀವು ನಿಂತ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದುಕೊಟ್ಟಿದ್ದಕ್ಕಾಗಿ ನಾನು ಮನಪೂರ್ವಕವಾಗಿ ತಲೆಬಾಗಿ ಎಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಕನ್ನಡದ ನೆಲ ಜಲ ಅತ್ಯಂತ ಧೀಮಂತಗೊಳಿಸಿದಂತ ನಮ್ಮ ಎಲ್ಲ ಹಿರಿಯ ಮಹಾನ್ ಪುರುಷರಿಗೆ ಒಮ್ಮೆ ನೆನೆಯುತ್ತಾ ಎಲ್ಲರೂ ಒಟ್ಟಾಗಿ 2 ಕೈಗಳನ್ನ ಮೇಲೆತ್ತಿ ತಾಯಿ ಭುವನೇಶ್ವರಿಗೆ ಒಂದು ಸಲ ಜೈಕಾರವನ್ನ ಹಾಕೋಣ. ಎಲ್ಲರಲ್ಲಿ ಮನವಿ ಮಾಡ್ತೇನೆ, ಎಲ್ಲರೂ ಒಂದು ಸಲ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಗೆ ಗಟ್ಟಿಯಾಗಿ ಹೃದಯಪೂರ್ವಕ ಮನಸ್ಸಿನಿಂದ ಜೋರಾದ ಘೋಷಣೆಯನ್ನು ಹಾಕೋಣ. ಕನ್ನಡ ತಾಯಿ ಭುವನೇಶ್ವರಿಗೆ. ಧ್ವನಿ ಬರಲಿಲ್ಲ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಧನ್ಯವಾದಗಳು. ತಮ್ಮದೇ ಆದಂತಹ ಉದ್ಯೋಗಗಳ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಇವರು ಅತ್ಯಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ವಿಜಯಕುಮಾರ್ ಶೆಟ್ಟರ್ ಇವರು ಕೆಎಲ್ಇ ಆಸ್ಪತ್ರೆ, ಹುಬ್ಬಳ್ಳಿ ಸಹಕಾರಿ ಆಸ್ಪತ್ರೆ ಸೇರಿದಂತೆ ಹಲವಾರು ಪ್ರಕೃತಿ ಪ್ರೇಮಕ್ಕೆ ಪ್ರತ್ಯಕ್ಷ ಪುರಾವೆಯ ಆಸಕ್ತರಿಗೆ ಈ ಸಸ್ಯಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಧನ್ಯವಾದಗಳು. ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತ ಮಹನೀಯರಿಗೆ
ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಕನ್ನಡದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮಗೆಲ್ಲರಿಗೂ ತುಂಬು ಹೃದಯದ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಮಹಾನಗರ ಪಾಲಿಕೆಯ ವತಿಯಿಂದ ಇವತ್ತು ಧೀಮಂತ ಸನ್ಮಾನ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಅತಿ ಒಂದು ಹೆಚ್ಚಿನ ಸೇವೆ ಸಲ್ಲಿಸಿದಂತ ಎಲ್ಲ ಮಹಿಳೆಯರಿಗೂ 129 ಮಹಿಳೆಯರಿಗೂ ಇವತ್ತವರು ಧೀಮಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲು ನಾವು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಿಗಿರ್ಬೋದು, ಶಾಸಕರಿಗಿರ್ಬೋದು ಮತ್ತು ಅಧಿಕಾರಿ ವರ್ಗದವರಿರ್ಬೋದು ಎಲ್ಲರಿಗೂ ನಾವು ಧೀಮಂತ ಪ್ರಶಸ್ತಿ ಸ್ವೀಕರಿಸಿ ಎಲ್ಲರ ವತಿಯಿಂದ ಅವರಿಗೆ ತುಂಬು ಹೃದಯದ ವಂದನೆ ಅರ್ಪಿಸ್ತಾ ಇದ್ದೇವೆ. ಈ ರೀತಿ ಮಾಡೋದ್ರಿಂದ ಏನು ನಾವು ಜನಸೇವೆ ಮಾಡಬೇಕು ಅದು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಅವಕಾಶ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಎಲ್ಲರಿಗೂ ಧೀಮಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮುಗಿದೊಮ್ಮೆ ಅವರಿಗೆ ತುಂಬು ಹೃದಯದ ವಂದನೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಕೊಡಮಾಡುವ ಧೀಮಂತ ಸನ್ಮಾನಕ್ಕೆ ನಾನು ಕಳೆದ 5-6 ವರ್ಷಗಳಿಂದ ಪ್ರಯತ್ನ ಮಾಡಿದ್ರು ಕೂಡ ನಮ್ಮನ್ನ ಪರಿಗಣಿಸಿಲ್ಲ. ಆದ್ರೆ ಈ ಸರಿ ನನ್ನ ಒಂದು ಅರ್ಜಿ ಕಡ್ಡಾಯ ಪರಿಗಣಿಸುವಂತ ಪರಿಸ್ಥಿತಿ ಇದ್ದಾಗ ನಮ್ಮನ್ನ ಧೀಮಂತ ಪರಿಗಣಿಸಿಕೊಟ್ಟಿದ್ರೆ ಪೂಜ್ಯ ಮಹಾಪೌರರು ಮತ್ತು ಉಪ ಮಹಾಪೌರರು ನಮ್ಮ ಶಾಸಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ.